ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಏನು ಗೋಪಿನಾಥಂ ಮತ್ತು ಹೊಗೆನಕಲ್ ರಸ್ತೆ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಂಬುನಪಟ್ಟಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿರ್ತೀನಿ. ಈ ಒಂದು ಗ್ರಾಮದ ಒಂದು ಪರಿಸ್ಥಿತಿಗಳನ್ನು ಕುರಿತು ಇಲ್ಲಿನ ಒಂದು ಜನರ ಒಂದು ಸಂಕಷ್ಟವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಇವತ್ತು ನಮ್ಮ ರೈತ ಸಂಘದವರು ಏನಿಲ್ಲಿ ಒಂದು ಬೋರ್ಡನ್ನು, ಒಂದು ನಾಮಫಲಕವನ್ನು ಏನು ಸ್ಥಾಪಿಸ್ತಾ ಇದ್ದಾರೆ. ಹಿಂದೆ ಇಲ್ಲಿ ಒಂದು ಬೋರ್ಡ್ ಇತ್ತಂತೆ, ಹಳೇದು ಯಾವುದು. ಈಗ ಮತ್ತೆ ಇಲ್ಲಿ ಒಂದು ರೈತ ಸಂಘದ ಒಂದು ಬೋರ್ಡನ್ನು ಸ್ಥಾಪಿಸ್ತಾ ಇದ್ದಾರೆ. ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ನಮ್ಮ ರೈತ ಬಾಂಧವರು ಪ್ರತಿಯೊಬ್ಬರು ಅನ್ನ ತಿಂತಕ್ಕಂಥವ್ರು ಏನು ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ನಾವು ರೈತರಿಗೆ ಹೆಚ್ಚಿನ ಬೆಂಬಲವನ್ನು ನೀಡಬೇಕಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಮಲೆ ಮಹದೇಶ್ವರ ಬೆಟ್ಟ ಗಡಿ ಭಾಗ ಏನು ಪಾಲರ್ ರಸ್ತೆಯನ್ನು ಅನುಸರಿಸಿ ಈ ಗೋಪಿನಾಥಂ ಮಾರ್ಗವಾಗಿ ಆಗಮಿಸಿದರೆ ಹೊಗೆನಕಲ್ ಮತ್ತು ಗೋಪಿನಾಥಂ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಗ್ರಾಮವೇ ಈ ಒಂದು ಜಂಬುನಪಟ್ಟಿ. ಸುಮಾರು 100ರಿಂದ 150 ಮನೆಗಳನ್ನು ಉಳ್ಳಂತಹ ಈ ಒಂದು ಗ್ರಾಮ ನೋಡಿ, ಸ್ವತಂತ್ರ ಬಂದು 75 ವರ್ಷಗಳಾದರೂ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ಪಡೆಯೋದರಲ್ಲಿ ವಿಫಲವಾಗಿದ್ದಾರೆ. ಇಲ್ಲಿನ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಕರೆಂಟ್ ಸೌಕರ್ಯನೇ ಇಲ್ಲ. ಹಾಗೆ ಏನು ಇವ್ರು ಬೇಕಾದಂತಹ ಕುಡಿಯುವ ನೀರಿರ್ಬೋದು, ಮಗದೊಂದು ಪ್ರತಿಯೊಂದು ಒಂದು ಶಾಲೆ ವ್ಯವಸ್ಥೆ ಎಲ್ಲ ನೋಡ್ರಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ವಿಶೇಷವಾಗಿ ಮನುಷ್ಯನಿಗೆ ಅಗತ್ಯವಾದಂಥ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ತರಹದ ವ್ಯವಸ್ಥೆಗಳಿಲ್ಲ. ನಮ್ಮ ರೈತ ಸಂಘದ ಅಧ್ಯಕ್ಷರು ಮತ್ತು ಮುಖಂಡರು ಎಲ್ಲರೂ ಸಹ ಸೇರಿ ಇವತ್ತು ಈ ಒಂದು ಗ್ರಾಮಕ್ಕೆ ಒಂದು ಅನುಕೂಲ ಅಂದರೆ ಕನಿಷ್ಠ ಮೂಲಭೂತ ಸೌಕರ್ಯ ಸಿಗೋ ಥರ ಒಂದು ವ್ಯವಸ್ಥೆಗಳನ್ನು ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ರೈತ ಸಂಘದ ಎಲ್ಲರೂ ಸಹ ಪ್ರತಿಯೊಬ್ಬರು ರೈತ ಬಾಂಧವರು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ರೈತರಿಗೆ ಏನು ಒಂದು ಸಹಕಾರಿಯಾಗಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತಾ ಇರ್ತೀನಿ ಬಂಧುಗಳೇ. ನಾವು ಹೊಗೆನಕಲ್ ಅಂತಕ್ಕಂಥ ಒಂದು ಜಲಪಾತವನ್ನು ಇಟ್ಟುಕೊಂಡು ಏನು ಪ್ರಯೋಜನವಿಲ್ಲ. ಯಾಕೆಂದರೆ ಕೆಲವು ರಾಜ್ಯಗಳಲ್ಲಿ ನಾವು ಗಮನಿಸ್ಬೋದು, ಏನೋ ಒಂದು ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಲು ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಹೊಗೆನಕಲ್ ಅಂತಕ್ಕಂಥ ಒಂದು ಸುಂದರವಾದ ಜಲಪಾತದ ಒಂದು ಏಳಿಗೆಯನ್ನು ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ. ಕೆಲವು ರಾಜ್ಯಗಳಲ್ಲಿ ಕಾಯ್ತಾ ಇರ್ತಾರೆ ಯಾವ್ದಾರು ಒಂದು ಟೂರಿಸ್ಟ್ ಪ್ಲೇಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಏನೋ ಒಂದು ಪ್ರವಾಸಿ ತಾಣವನ್ನು ಸಹ ಕಳೆದುಕೊಳ್ಳತಕ್ಕಂಥ ಒಂದು ನಿಟ್ಟಿನಲ್ಲಿದ್ದಾರೆ. ಇದನ್ನೇ ಇಲ್ಲಿ ಯಾವುದೇ ತರಹದ ಏನೋ ಒಂದು ನೋಡಲು ಸಾಧ್ಯವಾಗದಂತಹ ಈ ಒಂದು ಪ್ರವಾಸಿ ತಾಣವನ್ನು ನಮ್ಮ ಹೊಗೆನಕಲ್ ಪ್ರವಾಸಿ ತಾಣವನ್ನು ನಮ್ಮ ತಮಿಳುನಾಡಿನ ಜನತೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ವಿಫಲ ಅಂತ ಹೇಳ್ಬಹುದು. ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದವರು ನೋಡಿ, ಈ ಒಂದು ಜಂಬುನಪಟ್ಟಿ ಗ್ರಾಮ ಘಟಕ ಗೋಪಿನಾಥಂ ಗ್ರಾಮ ಪಂಚಾಯಿತಿ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸ್ಥಾಪನೆ 18/12/2024ರಂದು ಈ ಒಂದು ರೈತ ಸಂಘದಿಂದ ಈ ಒಂದು ಉತ್ತಮವಾದ ಒಂದು ಬೋರ್ಡನ್ನು ರಚಿಸುವುದರ ಮೂಲಕ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಜಂಬುನಪಟ್ಟಿ ಗ್ರಾಮದ ಗ್ರಾಮಸ್ಥರ ಒಂದು ಕಾರ್ಯವೈಖರಿ ಇದಾಗಿರ್ತದೆ. ರೈತರ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ಪ್ರತಿಯೊಬ್ಬರ ಒಂದು ಸಹಕಾರವಿರಲಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ರೈತ ಸಂಘದ ಅಧ್ಯಕ್ಷರಿಂದ ರೈತ ಸಂಘದ ಮುಖಂಡರಿಂದ ಮಾಹಿತಿಯನ್ನು ನೀಡ್ತೀನಿ. ಹೆಸರು ಹೇಳ್ರಿ ಇನ್ನೇರಿಗೆ ಅಲ್ಲಿ ಪಕ್ಕದಲ್ಲಿ ಒಬ್ರೊಬ್ರಿಗೆ ಹಾಕೊಂಡು ಯಾವಾಗಲೂ ಟವಲ್ಲು ಹೆಗಲ ಮೇಲೆ ಇರ್ಬೇಕು, ತೆಗ್ದಾಕ್ಬಾರ್ದು. ಆಯ್ತಾ? ಗೋವಿಂದರಾಜನ್ ಕೊಡು
ಯಾಕೆ ಬನ್ನಿ ಬೇಗ ಮುಗಿಸೋಣ. ಬಿಡಿ ಆಯ್ತು ಬಾಜಿ ಮಾಮ ಆಯ್ತಮ್ಮ ಆಯ್ತು யாராசி போட்டுக்கலாம். ನಮ್ಮ ಏನಿ ಒಂದು ಜಂಬುನ್ಪಟ್ಟಿ ಗ್ರಾಮದ ಗ್ರಾಮಸ್ಥರಿಗೆ ರೈತ ಸಂಘದ ವತಿಯಿಂದ ನೋಡಿ ಸಾಲು ಒದಗಿಸುವ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ.